ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರು ಹೇಗಿರಬೇಕು, 9th ಮಂತಲ್ಲಿ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಅನ್ನೋ ವಿಷಯಗಳನ್ನ ತಿಳ್ಕೊಳ್ಳೋಣ. ಸೊ ಮನೇಲಿ ಇರಬೇಕಾದ್ರೆ ಅವರು ಯಾವ ರೀತಿ ಇರಬೇಕು, ಮತ್ತೆ ಪ್ರಿಕಾಷನ್ಸ್ ಯಾವ ರೀತಿ ತಗೊಳ್ಬೇಕು, ಏನೆಲ್ಲ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಬಹುದು ನೀವು. ಸೊ ಯಾರೆಲ್ಲ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಸ್ಟಾರ್ಟಿಂಗ್ ತುಂಬ ಜನ ಏನು ಮಾಡ್ತಾರೆ ಅಂದರೆ ಪ್ರೆಗ್ನೆಂಟ್ ವುಮೆನ್ಸು ಫಸ್ಟ್ ಟ್ರಿಮಿಸ್ಟರಿಂದ ಅಂದರೆ 9th ಮಂತ್ವರೆಗೂ ತುಂಬ ಚೆನ್ನಾಗಿರ್ತಾರೆ, ತುಂಬ ಹುಷಾರಾಗಿರ್ತಾರೆ. ಎಂಡಲ್ಲಿ ಅಂದರೆ ಇನ್ನು ಕೊನೆಯ ದಿನಗಳು ಏನು 1 ವೀಕ್ 2 ವೀಕ್ಸ್ ಇರುತ್ತೆ ಡೆಲಿವರಿಗೆ, ಆವಾಗ ಏನು ಮಾಡ್ತಾರೆ ಅಂದರೆ ಈ ಮಿಸ್ಟೇಕ್ಸ್ನ ಮಾಡೋದು ತುಂಬ. ಅದನ್ನೆಲ್ಲ ಮಾಡಲೇಬಾರ್ದು. ಅದು ಮಿಸ್ಟೇಕ್ಸ್ ಯಾವುದು ಅಂದರೆ ಮನೆ ಕೆಲಸ ಹೆಚ್ಚಾಗಿ ಮಾಡೋದು. ಸೊ ಮನೆ ಕೆಲಸ ಮಾಡಲೇಬೇಕು ಅನ್ನೋದು ಇಲ್ಲ. ಈಗ ಮನೆ ಕೆಲಸದಲ್ಲಿ ಮನೆ ಒರೆಸೋದು, ಬಗ್ಗಿ ಒರೆಸಿದ್ರೆ ಎಕ್ಸಸೈಸ್ ಮಾಡ್ದಂಗೆ ಇರತ್ತೆ. ಹೊಟ್ಟೆ ಅಂದರೆ ಹೊಟ್ಟೆ ಮತ್ತು ಬೆನ್ನು ನೋವು ಬರಲ್ಲ, ಲೂಸ್ ಬಿಡತ್ತೆ, ನಾರ್ಮಲ್ ಡೆಲಿವರಿ ಆಗೋದಕ್ಕೆ ತುಂಬ ಒಳ್ಳೆಯದು ಅಂತೆಲ್ಲ ಅನ್ಕೋತಾರೆ. ಮನೆ ಕೆಲಸ ಹೆಚ್ಚಾಗಿ ಮಾಡಲೇಬಾರ್ದು ಮೊದಲಿಗೆ. ಅದು ಏನಂದರೆ ಈಗ ತುಂಬ ಜನ ಏನು ಅಂದ್ಕೋತಾರೆ, ಮಾಪಿಂದ ಒರೆಸಿದ್ರೆ ನಿಂತ್ಕೊಂಡು ಒರೆಸ್ತೀವಿ, ಎಕ್ಸಸೈಸ್ ಆಗೋದಿಲ್ಲ, ಸಿಗಲ್ಲ ನಮಗೆ ಎಕ್ಸಸೈಸು, ಕೂತ್ಕೊಂಡು ಬಗ್ಗಿ ಒರೆಸಿದ್ರೆ ನಾರ್ಮಲ್ ಆಗೋಗುತ್ತೆ ಅನ್ನೋ ಈ ಥಾಟ್ ಇರುತ್ತೆ ಅವರಿಗೆ. ಸೊ ಇದನ್ನ ಕಂಪ್ಲೀಟಾಗಿ ಬಿಡಿ, ಈ ರೀತಿ ಮಿಸ್ಟೇಕ್ಸ್ ಮಾಡಬೇಡಿ. ಮಾಪಲ್ಲೇ ನಿಂತು ಒರೆಸಿ ತೊಂದರೆ ಇಲ್ಲ. ಇದು ತಪ್ಪು ಕಲ್ಪನೆ ಅಷ್ಟೇ. ನೀವು ಅನ್ಕೊಂತೀರಾ ಈ ಥರ ಮಾಡಿದ್ರೆ ನಾರ್ಮಲ್ ಡೆಲಿವರಿ ಆಗುತ್ತೆ, ಖಂಡಿತ ಇಲ್ಲ. ಸೊ ಇದು ಒಂದು ಫಸ್ಟ್ ಮೇಜರ್ ಮಿಸ್ಟೇಕ್ ಆಗಿರುತ್ತೆ. ನಂತರ ನಾನೇನು ಹೇಳ್ತೀನಿ ಅಂದರೆ ಮನೆ ಕೆಲಸ ಮಾಡಲೇಬೇಕು ಅಂತ ನಾರ್ಮಲ್ ಡೆಲಿವರಿ ಇಲ್ಲ, ಮಾಡಲೇಬೇಡಿ ಅಂತ ಇಲ್ಲ, ಬಟ್ ಲಿಮಿಟಲ್ಲಿ ಮಾಡಿ. ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಏನಂದರೆ ನೀವು ಆಕ್ಟಿವ್ ಆಗಿರಿ, ಮತ್ತು ನಿಮ್ಮ ದೇಹವನ್ನು ಚೆನ್ನಾಗಿ ಚುರುಕಾಗಿ ಇಟ್ಕೊಂಡ್ರೆ ಸಾಕು. ಮೇಯ್ನಾಗಿ 9th ಮಂತಲ್ಲಿ ಹೆವಿ ವರ್ಕ್ನ ಮಾಡಕ್ಕೆ ಹೋಗ್ಬೇಡಿ, ಓಕೆನಾ? ಈಗೇನೋ ಒಂದು ಹಬ್ಬ ಇದೆ ಅಥವಾ ಫಂಕ್ಷನ್ ಇದೆ ಅಂತ ಹೆವಿ ವರ್ಕ್ ಮಾಡಕ್ಕೆ ಹೋಗೋದು, ಇರೋಬರೋ ಪಾತ್ರೆಗಳನ್ನೆಲ್ಲ ಹಾಕೊಂಡು ತೊಳೆಯೋದು, ಮತ್ತು ಬೆಡ್ಶೀಟ್ನ ತೊಳೆಯಕ್ಕೆ ಹಾಕ್ಕೊಳ್ಳೋದು, ಈ ರೀತಿ ಎಲ್ಲ ಮಾಡಕ್ಕೆ ಹೋಗಬೇಡಿ, ಓಕೆನಾ? ಸೊ ಹೊಟ್ಟೆಯಲ್ಲಿರುವಂತಹ ಮಗುವಿಗೆ ತೊಂದರೆ ಆಗುತ್ತೆ ಇದರಿಂದ. ನೀವು ಏನಂದ್ರೆ ಆಗಿನ ಕಾಲದಲ್ಲಿ ತುಂಬಾ ನಾರ್ಮಲ್ ಡೆಲಿವರಿ ಆಗ್ತಿತ್ತು, ಬಟ್ ಈಗ C-ಸೆಕ್ಷನ್ ಜಾಸ್ತಿ ಆಗಿದೆ. ಯಾಕೆ ಅಂದ್ರೆ ನಾವು ತಿನ್ನೋ ಆಹಾರ ಆಗಿದೆ, ಮತ್ತೆ ನಮಗೆ ಸ್ಟ್ರೆಂತ್ ಅಷ್ಟು ಇರೋದಿಲ್ಲ. ನೋಡ್ತಿರ್ಬೋದು ಆಗಿನ ಕಾಲದಲ್ಲಿ ಏನಂದ್ರೆ ಆಹಾರ ಆಗ್ಲಿ ಎಲ್ಲ ಗೊಬ್ಬರ ಹಾಕಿ ಬೆಳೆಸ್ತಿದ್ರು, ಫುಡ್ ಎಲ್ಲ ಚೆನ್ನಾಗಿರ್ತಿತ್ತು. ಈ ರೀತಿ ಪಿಜ್ಜಾ ಆಗ್ಲಿ, ನಾವೇನೇನು ಜಂಕ್ ಫುಡ್ಸ್ ತಿಂತೀವಿ ಅಂಥದ್ದೆಲ್ಲ ಇರ್ಲಿಲ್ಲ, ಮತ್ತೆ ಆಹಾರ ಅಷ್ಟು ಚೆನ್ನಾಗಿತ್ತು, ಓಕೆನಾ? ಈಗ ಎಲ್ಲದಕ್ಕೂ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ. ಒಂದು ಹಣ್ಣು ಬೆಳೆಯೋದಾಗ್ಲಿ, ಒಂದು ತರಕಾರಿ ಬೆಳೆಯೋದಕ್ಕಾಗ್ಲಿ ಎಲ್ಲದಕ್ಕೂ ಕೆಮಿಕಲ್ಸ್ ಅನ್ನೋದು ಹಾಕ್ತಾರೆ. ನಾವೆಷ್ಟೇ ಅದನ್ನ ವಾಶ್ ಮಾಡಿದ್ರು ಕೂಡ ಆ ಕೆಮಿಕಲ್ ಅನ್ನೋದು ಇದ್ದೇ ಇರತ್ತೆ ಅಲ್ವಾ? ಸೊ ನ್ಯಾಚುರಲ್ ಅಂತೂ ಬೆಳೆಸಿರಲ್ಲ. ಸೊ ಇದೊಂದು ಫುಡ್ ಕಾರಣದಿಂದನೂ ನಮಗೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಆಗೋದಿಲ್ಲ. ಮತ್ತು ಲೈಫ್ ಸ್ಟೈಲ್ ಬೇರೆ ಇರುತ್ತೆ. ಸೊ ಆಗಿನ ಲೈಫ್ ಸ್ಟೈಲೇ ಬೇರೆ, ಈಗಿನ ಲೈಫ್ ಸ್ಟೈಲೇ ಚೇಂಜ್ ಇದೆ ಅಲ್ವಾ? ಸೊ ಫುಡ್ ಹೈಜಿನಿಕ್ ಆಗಿರೋದಿಲ್ಲ. ಮತ್ತು ನೆಕ್ಸ್ಟ್ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಆಗಿನ ಕಾಲದವ್ರು ನೋಡ್ಬೋದು, ನೀವು ತುಂಬ ಆರೋಗ್ಯವಾಗಿರ್ತಾರೆ, ಗಟ್ಟಿಯಾಗಿರ್ತಾರೆ. ನೆಕ್ಸ್ಟ್ ಏನಂದರೆ ಏನಾದರೂ ಭಾರ ತೂಕವಾಗಿರೋ ವಸ್ತುಗಳನ್ನ ಎತ್ತಕ್ಕೆ ಹೋಗಬೇಡಿ. ಸ್ಟೆಪ್ಸ್ ಮತ್ತು ಜಾಸ್ತಿ ಎಕ್ಕೋದು ಇಳಿಯೋದು ಮಾಡಬೇಡಿ. ತೂಕ ಅಂದರೆ ಇವಾಗ ಏನಾದರೂ ಬಟ್ಟೆ ಹೋಗ್ದಿರ್ತೀರಾ ಅದನ್ನ ಮೇಲೆ ಎತ್ಕೊಂಡು ಹೋಗಿಡಬೇಕು, ಬಕೆಟಲ್ಲಿ ಹಾಕೊಂಡಿರ್ತೀರಾ, ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇದು ತುಂಬ ತಪ್ಪು. ಮತ್ತು ಇವಾಗ ನೀವೇನೋ ಒಂದು ಗ್ಯಾಸ್ ಸಿಲಿಂಡರ್ ಬಂದಿದೆ ಅದನ್ನ ಎತ್ಕೊಳ್ಳೋಕೆ ಹೋಗೋದು, ಈ ರೀತಿ ತಪ್ಪನ್ನಂತೂ ಮಾಡಲೇಬೇಡಿ. ನೆಕ್ಸ್ಟ್ ಏನಂದರೆ ಸ್ಟೆಪ್ಸ್ ಹತ್ತೋದು, ಇದು ಹೇಳಿದೆನಲ್ವಾ? ಸೊ ಬಟ್ಟೆ ಒಂದ್ಸತಿ ನೀವು ಮೇಲೆ ಒಣಗಾಕ್ ಬಂದ್ರೆ ಮತ್ತೆ ಸಂಜೆನೆ ಹೋಗಿ ತಗೊಬನ್ನಿ. ಪದೇ ಪದೇ ಹೋಗೋದು ಬರೋದು ಎಲ್ಲ ಮಾಡಕ್ ಹೋಗ್ಬೇಡಿ. ಇದೊಂದು. ನೆಕ್ಸ್ಟ್ ಏನಂದ್ರೆ ಟೂ ವೀಲರ್ ಓಡಿಸೋದು
ಕಮ್ಮಿ ಮಾಡಿ. ಯಾಕಂದರೆ ಇವಾಗ ಯಾವಾಗ ಬೇಕಾದರೂ ನಿಮಗೆ ನೀರು ಹೊರಗಡೆ ಬರಬಹುದು. ಆಲ್ರೆಡಿ 9th ಮಂತಲ್ಲಿ ಇದ್ದೀರಾ, ಬ್ಲೀಡಿಂಗ್ ಆಗ್ಬೋದು, ನೋವು ಬರ್ಬೋದು. ನೀವೆಲ್ಲಾದರೂ ದೂರ ಹೋದರೆ ತೊಂದರೆ ಆಗುತ್ತೆ ನಿಮಗೆ, ಓಕೆನಾ. ಮತ್ತು ಸ್ಪೀಡ್ ಬ್ರೇಕರ್ಸ್ನ ಎತ್ತಿ ಇಳಿಸುವಾಗ ನಿಮಗೆ ಹೊಟ್ಟೆ ನೋವು ಬರುತ್ತೆ. ನಿಮ್ಮ ಸೇಫ್ಟಿಯಲ್ಲಿ ನೀವು ಇರಬೇಕು, ನಿಮ್ಮ ಸೇಫ್ಟಿ ಮೆಷರ್ಸ್ನ ನೀವು ನೋಡ್ಕೋಬೇಕಲ್ವಾ. ಸೊ ಯಾರಾದರೂ ನಿಮ್ಮ ಜೊತೆ ಬರ್ತಾರಂದರೆ ಅವ್ರು ಓಡಿಸ್ಲಿ, ಅವ್ರ ಜೊತೆ ಹೋಗಿ ಬನ್ನಿ ಅಷ್ಟೇ. ನೆಕ್ಸ್ಟು ಹೊಟ್ಟೆ ಟೈಟ್ ಆದಂಗೆ ಆಗುತ್ತೆ, ಹಿಂಸೆ ಆಗುತ್ತೆ ನಿಮಗೆ. ಸೊ ಎಕ್ಸಸೈಸ್ ಮತ್ತು ಯಾವ ರೀತಿ ನಾನು ಎಕ್ಸಸೈಸ್ ಮಾಡಲಿ ಅಂತ ಹೇಳಿದ್ರೆ, ಮಾಡಿ, ಎಕ್ಸಸೈಸ್ ಮಾಡಿ, ಮಾಡಲೇಬೇಡಿ ಅಂತ ಹೇಳ್ತಿಲ್ಲ. ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿ, ವಾಕಿಂಗ್ ಮಾಡೋದ್ರಿಂದ ತುಂಬ ಯೂಸ್ ಆಗುತ್ತೆ ನಿಮಗೆ. ನಾರ್ಮಲ್ ಡೆಲಿವರಿ ಆಗೋದಕ್ಕೆ ವಾಕಿಂಗ್ ಮಾಡಿ, ಆದಷ್ಟು ಜೋರಾಗಿ ಮಾಡೋಕ್ಕೆ ಹೋಗ್ಬಿಡಿ. ಸ್ವಲ್ಪ ರೆಸ್ಟ್ ತಗೊಂಡು ನಿಮಗೆ ಎಷ್ಟು ನಡೆಯೋಕ್ಕಾಗತ್ತೋ ಅಷ್ಟು ವಾಕಿಂಗ್ ಮಾಡಿ. ಮನೆಯಲ್ಲೇ ಮಾಡಿ, ಆಚೆನೇ ಹೋಗಬೇಕು ಅಂತ ಇಲ್ಲ, ಮನೆಯಲ್ಲೇ ಮಾಡಿ. ಮತ್ತು ಈ ಮಿಷಿನ್ಸಿಂದ ಇವಾಗ ಕಾಲು ನೋವ್ತಿದೆ ನಿಮಗೆ ಅಂತ ಮಿಷಿನ್ಸ್ ತಗೊಳ್ಳೋದು, ಮಿಷಿನ್ಸಿಂದ ಇವಾಗೆಲ್ಲ ಬಂದಿದೆ ಅಲ್ವಾ, ಮಿಷಿನಿಂದ ಅನ್ನತ್ತೆ ಅದು ಮಿಷಿನ್ ಕಾಲು ನೋವೆಲ್ಲ ಹೋಗುತ್ತೆ ಅಂತ, ಅದನ್ನೆಲ್ಲ ಯೂಸ್ ಮಾಡೋಕೆ ಹೋಗಬೇಡಿ. ಮಿಷಿನ್ ಐಟಮ್ಸ್ ಎಲ್ಲ ಏನಾದರೂ ಆ ಥರ ಇದ್ರೆ ಕಾಲು ನೋವೆಲ್ಲ ಎಣ್ಣೆದಲ್ಲಿ ಮಸಾಜ್ ಮಾಡ್ಕೊಳ್ಳಿ, ಓಕೆನಾ. ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ. ಮತ್ತು ತುಂಬ ಟ್ಯಾಬ್ಲೆಟ್ಸ್ ತಗೊಳ್ಳೋದು ಅದನ್ನೆಲ್ಲ ಮಾಡಬೇಡಿ, ಕಿಡ್ನಿಗೂ ಕೂಡ ಎಫೆಕ್ಟ್ ಆಗುತ್ತೆ ಇದು. ಮತ್ತು ತುಂಬ ಹೊತ್ತು ನಿಂತ್ಕೊಂಡೇ ಇರೋದು ಅಥವಾ ಕುತ್ಕೊಂಡೇ ಇರೋದು, ಇದನ್ನು ಮಾಡೋಕ್ಕೆ ಹೋಗಬೇಡಿ. ಮತ್ತು ಮೇಯ್ನಾಗಿ ಏನಂದರೆ ಕೆಲಸ ಮಾಡೋರು, ಅಂದರೆ ವರ್ಕಿಂಗ್ ವುಮೆನ್ಸ್ಗೆ ಏನಿದ್ದಾರೆ ಅಂಥವ್ರು ಕುತ್ಕೊಂಡೇ ಕೆಲಸ ಮಾಡ್ತಿರ್ತಾರೆ, ಆ ಥರ ಮಾಡಬೇಡಿ. ಮತ್ತು ಮನೇಲಿ ಇವಾಗ ನೀವೇನಾದರೂ ಮನೆಯಲ್ಲಿ ಅಡುಗೆ ಮಾಡಬೇಕು ಅಂತ ಇದ್ರೆ ನಿಂತ್ಕೊಂಡೇ ಒಂದೇ ಸೇಮ್ ಇದರಲ್ಲಿ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಕೂತ್ಕೊಳ್ಳಿ, ಚೇರ್ ಹಾಕ್ಕೊಳ್ಳಿ, ನಿಂತ್ಕೊಳ್ಳಿ, ಓಡಾಡ್ಕೊಂಡು ಮಾಡಿ, ಓಕೆನಾ. ಮತ್ತು ಒಂದೇ ಪೊಸಿಷನಲ್ಲಿ ಇರಬೇಡಿ. ಕೂತ್ಕೊಳ್ಳೋವಾಗ ತುಂಬ ಬಗ್ಗಿ ಕೂತ್ಕೊಳ್ಳೋದು ಅಥವಾ ತುಂಬ ಸ್ಟ್ರೈಟಾಗಿ ಈ ಥರ ಎಲ್ಲ ಕೂತ್ಕೊಳ್ಳೋಕೆ ಹೋಗ್ಬೇಡಿ. ಒಂದು ಪೊಸಿಷನಲ್ಲಿ 90 ಡಿಗ್ರಿ ಪೊಸಿಷನಲ್ಲಿ ಕೂತ್ಕೊಳ್ಳಿ. ನಿಮಗೆ ಯಾವ ರೀತಿ ಕಂಫರ್ಟ್ ಆಗುತ್ತೆ ಆ ರೀತಿ ಕೂತ್ಕೊಳ್ಳಿ, ಆಯಿತಾ. ಈ ಥರ ಕೂತ್ಕೊಳ್ಳೋದ್ರಿಂದನೂ ನಿಮಗೆ ಹೊಟ್ಟೆ ಟೈಟ್ ಆಗೋ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ನೀವೇ ನಿಮಗೆ ತೊಂದರೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಮತ್ತು ಏನೇನೋ ಯೋಚನೆ ಮಾಡೋದು, ಯಾವ ರೀತಿ ಆಗುತ್ತಪ್ಪ ಡೆಲಿವರಿ, ಇದೆಲ್ಲ ತುಂಬ ತಲೆ ಕೆಡಿಸ್ಕೊಳ್ಬೇಡಿ. ಬೇರೆಯವರು ಹೇಳೋದನ್ನ ಕೇಳಿಸ್ಕೊಂಡು ನೀವು ಅದನ್ನ ಬಗ್ಗೆನೇ ಯೋಚನೆ ಮಾಡಿಕೊಂಡು ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ BP ಹೆಚ್ಚಾಗುತ್ತೆ. ಇದೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಎಲ್ಲ ಒಳ್ಳೆಯದಾಗುತ್ತೆ, ಓಕೆನಾ. ಮತ್ತು ಫುಡ್ ವಿಚಾರಕ್ಕೆ ಬಂದರೆ, ಈಗ ನಿನ್ನೆ ಊಟ ತಂಗಳನ್ನ ತಿನ್ನೋದು, ಮಿಕ್ಕಿರೋ ಊಟ ತಿನ್ನೋದು, ಅಳ್ಸೋಗಿರೋದು ತಿನ್ನೋದು, ಇದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಒಳ್ಳೆಯದಲ್ಲ, ಓಕೆನಾ. ಸೊ ಈಗ ಆಲ್ರೆಡಿ ಸಮ್ಮರ್ ಇರೋದ್ರಿಂದ ಬೇಗ ಹಾಳಾಗುತ್ತೆ ಊಟ ಎಲ್ಲ. ಸೊ ಅದರಿಂದ ಬ್ಯಾಕ್ಟೀರಿಯಾ ಕೂಡ ಬರುತ್ತೆ, ಹೊಟ್ಟೆ ಹಾಳಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಆದಷ್ಟು ಫ್ರೆಶ್ಶಾಗಿ ನಿಮಗೆ ಏನು ಬೇಕು ಆಗ ಮಾಡಿಕೊಂಡು ತಿನ್ನೋದೇ ಬೆಟರ್ ಅನಿಸುತ್ತೆ. ಮತ್ತು ಬಿಸಿ ನೀರು ಕುಡೀರಿ, ಜೀರ್ಣ ಆಗುತ್ತೆ. ರಾತ್ರಿ ಕೂಡ ತುಂಬ ಚೆನ್ನಾಗಿ ನೀರು ಕುಡೀರಿ. ನೀರು ಕುಡಿಯೋದ್ರಿಂದ ಟಾಯ್ಲೆಟ್ಗೆ ಹೋಗಬೇಕು ಅಂತ ಅವಾಯ್ಡ್ ಮಾಡೋಕ್ಕಂತೂ ಹೋಗಲೇಬೇಡಿ. ನೀರು ಪಕ್ಕನೇ ಇಟ್ಕೊಳ್ಳಿ. ಏನು ಮಾಡೋದಕ್ಕಾಗಲ್ಲ, ಹೋಗಲೇಬೇಕು ಅಲ್ವಾ ನೀವು. ಸೊ ಇದೆಲ್ಲ ಇದ್ದೇ ಇರುತ್ತೆ ಮಗುವಾಗೋವರೆಗೂ. ಫಸ್ಟ್ ಹೆಲ್ತ್ ಇಂಪಾರ್ಟೆಂಟು ಅಲ್ವಾ, ಆರೋಗ್ಯವಾಗಿರೋದನ್ನೇ ತಿನ್ನಿ. ಇದು ಜಂಕ್ ಫುಡ್ಸ್ಗೆ ಎಲ್ಲ ತಿನ್ನೋಕೆ ಹೋಗ್ಬಿಡಿ. ಕ್ರೇವಿಂಗ್ಸ್ ಇದೆಯಾ ತಿನ್ನಿ, ನಿಮಗೆ ಏನೇನು ಕ್ರೇವಿಂಗ್ಸ್ ಇದೆ ಆರೋಗ್ಯವಾಗಿದ್ದರೆ ತಿನ್ನಿ. ಅಂದರೆ ಹೊಟ್ಟೆ ಹಾಳಾಗೋದನ್ನೆಲ್ಲ ತಿನ್ನೋಕೆ ಹೋಗಬೇಡಿ. ಮತ್ತು ಸ್ನಾನ ಮಾಡೋದು, ನೀವು ಬೆಳಗ್ಗೆನೇ 4-5 ಗಂಟೆಗೆ ಎದ್ದು ತಲೆಗೆ ಸ್ನಾನ ಮಾಡೋದು, ಈ ರೀತಿ ಎಲ್ಲ ಮಾಡೋಕ್ಕಂತೂ ಹೋಗಲೇಬೇಡಿ. ಸ್ನಾನ ಮಾಡಬೇಕಂದ್ರೆ ಬಿಸಿಲು ಬಂದ ಮೇಲೆ ಮಾಡ್ಕೊಳ್ಳಿ. ಒಂದು 9:30, 9 o'clock ಆ ರೀತಿ ಸ್ನಾನ ಮಾಡ್ಕೊಳ್ಳಿ. ಸಂಜೆ ಮಾಡೋರಾಗಿದ್ದರೆ ಒಂದು 4-5 ಬಿಸಿಲು ಹೋಗೋ ಒಳಗಡೆ ಸ್ನಾನ ಮಾಡ್ಕೊಳ್ಳಿ. ಮತ್ತು ತುಂಬ ಮಿಷಿನ್ ಅಂದರೆ ಇದು ಹೇರ್ ಡ್ರೈ ಮಾಡ್ಕೊಳ್ಳೋದು, ಫ್ಯಾನಿಗೆ ಕೂತ್ಕೊಂಡು ಆಡಿಸ್ಕೊಳ್ಳೋದು, ಇದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ, ಆಯಿತಾ. ಇನ್ನೊಂದೇನೆಂದರೆ ತುಂಬ ಮಲ್ಕೊಂಡೇ ಇರೋದು, ಸುಸ್ತಾಗಿರೋದು ಆ ರೀತಿ ಮಾಡ್ಕೋಬೇಡಿ. ಆ್ಯಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡಿ. ಆ್ಯಕ್ಟಿವ್ ಆಗಿರಿ, ಇರೋದು ಆ ಥರ ಮಲ್ಕೊಂಡೇ ಇರೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಆಯಿತಾ. ಸೊ ಮಲ್ಕೋಬೇಡಿ ಅಂತ ಹೇಳ್ತಿಲ್ಲ, ರೆಸ್ಟ್ ಮಾಡಿ. ತುಂಬ ಮಲ್ಗೋದಕ್ಕೆ ಹೋಗಬೇಡಿ ತುಂಬ. ಹಾಗಂತ ರೆಸ್ಟ್ ತಗೊಳ್ಬೇಡಿ ಅಂತ ಹೇಳ್ತಿಲ್ಲ, ಮಲ್ಕೊಳ್ಳಿ, ಬಟ್ ತುಂಬ ಮಲ್ಗೋದು ಬೇಡ ಅಂತ ಹೇಳ್ತೀನಿ. ಮತ್ತು ಮಲ್ಕೊಳ್ಳೋ ಪೊಸಿಷನ್, ಇವಾಗ ನೀವು ಒಂದೇ ಕಡೆ ಮಲ್ಕೊಂಡಿರ್ತೀರ. ಸೊ ಈ ಕಡೆ ಲೆಫ್ಟಿಂದ ರೈಟಿಗೆ ತಗೊಳ್ಬೇಕು ಅಂದರೆ ಸ್ಟ್ರೈಟಾಗಿ ತಗೊಂಡೆ ರೈಟಿಗೆ ತಿರ್ಕೊಳ್ಳಿ. ಒಂದೇ ಸಡನ್ನಾಗಿ ಚೇಂಜ್ ಆಗೋಕೆ ಹೋಗಬೇಡಿ. ನಿಂತ್ಕೊಳ್ಳುವಾಗೂ ಅಷ್ಟೇ, ಕೂತ್ಕೊಂಡು ಸ್ವಲ್ಪ ಸಮಾಧಾನವಾಗಿ ಆಮೇಲೆ ಎದ್ದೇಳಿ, ಆಯಿತಾ. ಮತ್ತು ಊಟ ಸ್ಕಿಪ್ ಮಾಡಲೇಬೇಡಿ.
ಫ್ರೂಟ್ಸ್ ತಗೊಳ್ಳಿ, ಹೆಲ್ದಿಯಾಗಿರೋದನ್ನು ತಿನ್ನಿ, ಚೆನ್ನಾಗಿ ತಿನ್ನಿ, ಊಟ ಸ್ಕಿಪ್ ಮಾಡಬೇಡಿ. ಯಾಕಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ. ಓಕೆನಾ. ಎನರ್ಜೆಟಿಕ್ ಆಗಿರಬೇಕಂದ್ರೆ ನೀವು ಊಟ ಚೆನ್ನಾಗಿ ಮಾಡಬೇಕು. ಸೊಪ್ಪು, ತರಕಾರಿಗಳನ್ನ ತಿನ್ನಿ, ಮಿಲ್ಕ್ ಹಾಲನ್ನು ಕುಡೀರಿ. ಬೇಕ್ರಿ ಐಟಮ್ಸನ್ನು ತಿನ್ನೋಕ್ಕೆ ಹೋಗಬೇಡಿ, ಮೈದಾಯಿಂದ ಮಾಡಿರ್ತಾರೆ. ಓಕೆನಾ. ತುಂಬ ಖಾರ, ಉಪ್ಪು ಇರೋದನ್ನೆಲ್ಲ ತಿನ್ನೋಕ್ಕೆ ಹೋಗಬೇಡಿ. ಇದನ್ನೆಲ್ಲ ನೀವು ನೈನ್ತ್ ಮಂತಲ್ಲಿ ಫಾಲೋ ಮಾಡಲೇಬೇಕು. ನಿಮಗೆ ಹೆಲ್ದಿಯಾಗಿರುವಂತಹ ಬೇಬಿ ಬೇಕಂದರೆ, ನೀವು ಹೆಲ್ದಿಯಾಗಿರ್ಬೇಕಂದ್ರೆ ಇದನ್ನೆಲ್ಲ ಫಾಲೋ ಮಾಡಿ. ನ್ಯೂ ಮಾಮೀಸ್ ಯಾರೆಲ್ಲ ಇದ್ದಾರೆ ಅವರೆಲ್ಲ ಇದನ್ನೆಲ್ಲ ಫಾಲೋ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.